ಸರ್ವಧರ್ಮಗಳ ಸೇವಕ, ಕೊಡುಗೈ ದಾನಿ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕ ಶ್ರೀ ಜಮೀರ್ ಅಹಮದ್ ಖಾನ್ ರವರಿಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಚಾಮರಾಜಪೇಟೆ ಸಿರ್ಸಿ ರಸ್ತೆ ಮೈಸೂರು ಸರ್ಕಲ್ ಬಳಿ ಶಾಂತಿಯುತವಾಗಿ ಮಾನವ ಸರಪಳಿ ನಿರ್ಮಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಮಾಧ್ಯಮಗಳ ಜೊತೆ ಮಾತನಾಡಿದರು. ಜನನಾಯಕ ಸಮರನಿಗೆ, ಸರ್ವಧರ್ಮ ನಾಯಕ ಸಮರನಿಗೆ, ದಲಿತ ನಾಯಕ ಸಮರನಿಗೆ, ಅಲ್ಪಸಂಖ್ಯಾತರ ನಾಯಕ ಸಮರನಿಗೆ ಕೊಡಲೇಬೇಕು, ಕೊಡಲೇಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು, 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 ಮಂತ್ರಿ ಸ್ಥಾನ ಕೊಡಲೇಬೇಕು, 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 ಮಂತ್ರಿ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. 5 ಬಾರ್ ಶಾಸಕರಾಗಿ 3 ಬಾರ್ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಚಾಮರಾಜಪೇಟೆ ಮಣ್ಣಿನ ಮಗ ಜಮೀರ್ ಸರ್ವ ಧರ್ಮಗಳ ನಾಯಕರು. ಚಾಮರಾಜಪೇಟೆ ಒಬ್ಬರಿಗೆ ಕ್ಷೇತ್ರದ ನಾಯಕರಲ್ಲ, ಅವರು ಇಡೀ ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು. ಮುಂದಿನ ದಿವಸದಲ್ಲಿ ಇವಾಗ ಡೆಪ್ಟಿ CM ಆಯ್ತಾ ಅಂದ್ಬಿಟ್ಟು ಒಂದೇ ಒಂದು ಇದಕ್ಕೆ ಯಾವುದೋ ವಿಡಿಯೋ ಅಂತ ಬಿಟ್ಬಿಟ್ಟು ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕಡೆಗೆ ಅನ್ನಿಸ್ತಾ ಇದೆ. ಅವರು ಫಸ್ಟ್ ಲಿಸ್ಟಲ್ಲೇ ಬರಬೇಕಾಯ್ತು ಅವ್ರದ್ದು ಮಂತ್ರಿ ಸ್ಥಾನ. ಅದಕ್ಕೆ ಇವತ್ತು ಏನು ಮಾಡ್ತಾ ಇದ್ದೀವಿ, ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಎಲ್ಲ ನಾಯಕರು, ಮುಖಂಡರು, ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಗೆ ತುಂಬ ನೋವಾಗಿದೆ. ಅಂದರೆ ಫಸ್ಟ್ ಲಿಸ್ಟಲ್ಲೇ ಬರಬೇಕಾಯ್ತಿದ್ದು ನಮ್ಮ ಜಮೀರನವರು. ಯಾಕೆ ಅಂದರೆ 136 ಸೀಟ್ ಬರಬೇಕಂದ್ರೆ DK ಸಾಹೇಬ್ರು ಎಷ್ಟು ಕಷ್ಟಪಟ್ಟವ್ರೆ, ಸಿದ್ದರಾಮಯ್ಯ ಅವರು ಎಷ್ಟು ಕಷ್ಟಪಟ್ಟವ್ರೆ. ಅದಕ್ಕೆ 100 ನಮ್ಮ ಶಾಸಕರು ಜಮೀರ್ ಅಹಮದ್ ಅವರು ಪಟ್ಟವ್ರೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಇಡೀ ರಾಜ್ಯದಲ್ಲಿ ಅವರು ನಮ್ಮ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಬರೋದು ಕ್ಯಾನ್ವಸ್ಗೆ 3 ಅವರು ಇನ್ನು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ 224 ಕ್ಷೇತ್ರಕ್ಕೂ ಹೋಗಿ ಅಲ್ಲಿ ಕ್ಯಾನ್ವಸ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಮೊನ್ನೆ ಕೇರಳಕ್ಕೆ ಹೋಗಿದ್ದಾರೆ. ಆಮೇಲೆ 1 ಲಕ್ಷ ಮನೆ ಬಡವರಿಗೆ 3 ಬಾರ್ ಸಚಿವರಾದ್ಮೇಲೆ ಹೌಸಿಂಗ್ ಸಚಿವರಾದ್ಮೇಲೆ 1 ಲಕ್ಷ ಹುಬ್ಳಿಯಲ್ಲಿ ಮನೆ ಕೊಡಿಸ್ತಾರೆ. ಆಮೇಲೆ ತೆಲಂಗಾಣಕ್ಕೆ ಹೋಗ್ತಾರೆ, ತೆಲಂಗಾಣ ಇನ್ಚಾರ್ಜ್ ಆಗ್ತಾರೆ, ಅಲ್ಲಿ ಒಳ್ಳೆ ಲೀಡ್ ಕೊಟ್ಟು ಗೆಲ್ಸ್ಕೊಬರ್ತಾರೆ. ಕೇರಳಗೆ ಅವರಿಗೆ ಕೇರಳ ಮಾಡ್ತಾರೆ. ಆಮೇಲೆ ನಮ್ಮ ಹುಬ್ಳಿ ದಾವಣಗೆರೆ ಹುಬ್ಳಿ ತುಂಬ ಹಲವಾರು ಇದೆ ಸರ್. ಇರಲ್ಲ ಅವರು ಇಡೀ ಹಿಂದೆ ನಾಯಕರು ಅವರು. ಅಂಥ ನಾಯಕರಿಗೆ ಇವತ್ತು ಕಡೆಗಣಿಸೋದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಲ. ಯಾಕೆಂದರೆ ಅವ್ರನ್ನ ಕಡೆಗಣಿಸ್ತಾ ಇಲ್ಲ. ಇಡೀ ಕಾಂಗ್ರೆಸ್ ಪಕ್ಷನೇ ಸರ್ವನಾಶ ಆಗೋ ಟೈಮ್ ಬಂದಿದೆ. ನೀವು ಕಡೆಗಣಿಸಿದ್ರೆ ಇವಾಗ 136 ಸೀಟ್ ಬಂದಿದ್ದು ಈ ಸಲ. ನೆಕ್ಸ್ಟ್ 50 ಸೀಟು ಬರೋಲ್ಲ. ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟರೆ ಮಾತ್ರ ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್.